ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಹನುಮಾನ್ ಸ್ಟೋರಿ. ಇವತ್ತಿನ ಕತೆ ಬಂದು ಮಂಗಳವಾರ ಮತ್ತು ಶನಿವಾರ ಆಂಜನೇಯ ಸ್ವಾಮಿಯ ಪೂಜೆ ಸೂಕ್ತ ದಿನ ಏಕೆ ಎಂದು ತಿಳಿದುಕೊಳ್ಳೋಣ. ಮಂಗಳವಾರ ಮತ್ತು ಶನಿವಾರ ಎಲ್ಲರೂ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡುತ್ತಾರೆ. ಇದು ಪವನಪುತ್ರನಿಗೆ ಇಷ್ಟವಾದ ದಿನ ಕೂಡ ಹೌದು. ವಾರದ 7 ದಿನ ಒಂದೊಂದು ದೇವರ ಪೂಜೆಗೆ ಮೀಸಲಾಗಿದೆ. ಸೂರ್ಯ, ಶಿವ, ಶನಿ ಹೀಗೆ ವಾರದ ಒಂದೊಂದು ದಿನ ಒಂದೊಂದು ದೇವರನ್ನು ಅರ್ಚಿಸಿ ಜನ ನೆಮ್ಮದಿ ಕಾಣುತ್ತಾರೆ. ಒಂದೊಂದು ದಿನದ ಈ ಪೂಜೆಗೆ ಒಂದೊಂದು ವಿಶೇಷತೆಗಳು ಇವೆ. ಅಂತೆಯೇ ಮಂಗಳವಾರ ಮತ್ತು ಶನಿವಾರ ಆಂಜನೇಯ ಸ್ವಾಮಿಯ ಪೂಜೆಗೆ ಸೂಕ್ತವಾದ ದಿನ. ಹಾಗೆಂದ ಮಾತ್ರಕ್ಕೆ ಬೇರೆ ದಿನಗಳು ಸೂಕ್ತವಲ್ಲ ಎಂದಲ್ಲ. ಆದರೆ ಸಾಮಾನ್ಯವಾಗಿ ಎಲ್ಲರೂ ಈ 2 ದಿನದಂದು ಹೆಚ್ಚು ಪವನಪುತ್ರರನ್ನು ಆಚರಿಸುತ್ತಾರೆ. ಮಂಗಳವಾರ, ಶನಿವಾರ ಯಾಕೆ ಹನುಮಾನ್ ದೇವರ ಪೂಜೆ ಸೂಕ್ತ? 1ನೇದು, ಮಂಗಳವಾರ ದಿನ. ರಾಮದೂತ ಹನುಮಂತ ಸಾಕಷ್ಟು ಮಂದಿಯ ಆರಾಧ್ಯ ದೈವ. ಭಕ್ತಿಯಿಂದ ಪೂಜಿಸಿದರೆ ಎಲ್ಲ ಇಷ್ಟಾರ್ಥವನ್ನು ಕರುಣಿಸುವ ದೇವ ಮಾರುತಿ ಎಂದು ಜನರು ಬಲವಾಗಿ ನಂಬಿದ್ದಾರೆ. ಹನುಮನು ನಾಮಸ್ಮರಣೆ ಎಲ್ಲ ದುಃಖಗಳನ್ನು, ನೋವುಗಳನ್ನು ದೂರ ಮಾಡಿ ಮನಸ್ಸಿಗೆ ನೆಮ್ಮದಿ ತರುತ್ತದೆ. ಅದೆಷ್ಟೋ ಕೋಟಿ ಜನರ ಆರಾಧ್ಯ ಮೂರ್ತಿ ಈ ಆಂಜನಿ ಪುತ್ರ, ಶಕ್ತಿ ದೈವ. ಸಂತೋಷ, ಆರೋಗ್ಯವನ್ನು ಕರುಣಿಸುವ ದೇವರು ಈ ಹನುಮಂತ. ಅದರಲ್ಲೂ ಮಂಗಳವಾರ ಮತ್ತು ಶನಿವಾರ ಆಂಜನೇಯ ಪೂಜೆಗೆ ಬಲು ಮಂಗಳಕರವಾದ ದಿನ ಎಂದೇ ನಂಬಿಕೆ. ಹೀಗಾಗಿ ಮಂಗಳವಾರ ಮತ್ತು ಶನಿವಾರ ಸಾಕಷ್ಟು ಮಂದಿ ಆಂಜನೇಯ ದೇಗುಲಕ್ಕೆ ಭೇಟಿ ನೀಡಿ ಪೂಜೆ, ಅರ್ಚನೆ ಸಲ್ಲಿಸುತ್ತಾರೆ. ಇನ್ನು ಮಂಗಳವಾರ ಆಂಜನೇಯ ಪೂಜೆಗೆ ಸೂಕ್ತ ದಿನ ಎಂದು ನಂಬಲಾಗಿದೆ. ಮಂಗಳವಾರವೇಕೆ ಸೂಕ್ತ ದಿನ? ಹನುಮಂತ ದೇವರನ್ನು ಶಿವನ ಅವತಾರ ಎಂದು ನಂಬಲಾಗಿದೆ. ಕೇಸರಿ ಮತ್ತು ಅಂಜನಿ ದಂಪತಿಯ ಪುತ್ರ ಆಂಜನೇಯ. ಚೈತ್ರ ಮಾಸದ ಹುಣ್ಣಿಮೆಯಲ್ಲಿ ಆಂಜನೇಯನ ಜನನವಾಗಿದೆ. ಆಂಜನೇಯನ ಹುಟ್ಟಿದ ದಿನ ಮಂಗಳವಾರ. ಹೀಗಾಗಿ ಭಕ್ತರು ಮಂಗಳವಾರವನ್ನು ಆಂಜನೇಯ ಸ್ವಾಮಿಯ ಪೂಜೆಗೆಂದೇ ಮೀಸಲಿಟ್ಟಿದ್ದಾರೆ. ಮಂಗಳವಾರ ಪವನಪುತ್ರನನ್ನು ಪೂಜಿಸಿದರೆ ಒಳಿತಾಗುತ್ತದೆ ಎಂಬುದು ನಂಬಿಕೆ. ಶ್ರೀರಾಮನ ಬಗೆಗಿದ್ದ ನಿಷ್ಠೆ, ಭಕ್ತಿಗೆ ಹೆಸರಾದ ಮಾರುತಿ ಶಕ್ತಿ ಮತ್ತು ಜ್ಞಾನಕ್ಕೂ ಹೆಸರುವಾಸಿ. ಹೀಗಾಗಿ ಆಂಜನೇಯ ಸ್ವಾಮಿಯ ಅಚಲ ಭಕ್ತಿ, ಶ್ರದ್ಧೆ, ಶಕ್ತಿ, ನಂಬಿಕೆ ತಮ್ಮಲ್ಲೂ ಜಾಗೃತವಾಗಲಿ ಎಂದು ಭಕ್ತರು ಮಂಗಳವಾರದಂದು ಪ್ರಾರ್ಥಿಸುತ್ತಾರೆ. 3ನೇದಾಗಿ, ಶನಿವಾರ ಕೂಡ ಚಿರಂಜೀವಿಗೆ ಪೂಜಾ. ಹಾಗಂತ ಒಂದೇ ದಿನ ಹನುಮಾನ್ ದೇವರ ಪೂಜೆಗೆ ಮೀಸಲಿಲ್ಲ. ವಾರದ ಯಾವುದೇ ದಿನದಲ್ಲೂ ನೀವು ಹನುಮಂತನನ್ನು ಭಕ್ತಿಯಿಂದ ಪೂಜಿಸಬಹುದು. ಆದರೆ ಮಂಗಳವಾರ ಆಂಜನೇಯ ಪೂಜೆಗೆ ಇನ್ನೂ ಹೆಚ್ಚು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇನ್ನು ಮಂಗಳಕರವೆಂದು ಶನಿವಾರ ಕೂಡ ಸಾಕಷ್ಟು ಮಂದಿ ಆಂಜನೇಯ ದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸುತ್ತಾರೆ. ಶನಿವಾರ ಕೂಡ ಆಂಜನೇಯ ಸ್ವಾಮಿಯ ಪೂಜೆಗೆ ಸೂಕ್ತವಾದ ದಿನ. ಸಾಮಾನ್ಯವಾಗಿ ಶನಿವಾರದಂದು ಎಲ್ಲರೂ ಶನಿದೇವರ ಪೂಜೆ ಸಲ್ಲಿಸುತ್ತಾರೆ. ಆದರೆ ಶನಿವಾರದಂದು ಹನುಮಾನ್ ದೇವರಿಗೆ ಪೂಜೆ ಸಲ್ಲಿಸುವುದರಿಂದ ಶನಿದೇವರಿಗೆ ಸಂತೋಷವಾಗುತ್ತದೆ. ಇದರಿಂದ ಶನಿದೇವರು ಸಂಬಂಧಿಸಿದ ಎಲ್ಲ ತೊಂದರೆಗಳು ದೂರವಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. 4ನೇದು, ಮನಸ್ಸಿಗೆ ನೆಮ್ಮದಿ. ಶ್ರೀರಾಮದೇವರ ಭಕ್ತನಾದ ಆಂಜನೇಯ ಸ್ವಾಮಿಯನ್ನು ಚಿರಂಜೀವಿ ಎಂದು ಕರೆಯಲಾಗಿದೆ. ಆಂಜನೇಯ ಸ್ವಾಮಿಯ ಪೂಜೆ, ಅರ್ಚನೆಯಿಂದ ಯಶಸ್ಸು, ಶಾಂತಿ, ಸಂತೋಷ, ಶಕ್ತಿ ಮತ್ತು ಧೈರ್ಯವನ್ನು ಪಡೆಯಬಹುದು. ಇನ್ನು ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸುವ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರ ಬಟ್ಟೆಯನ್ನು ಧರಿಸಬೇಕು. ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಹನುಮಾನ್ ಚಾಲಿಸವನ್ನು ಪಠಿಸಬೇಕು. ಕೆಂಪು ಹೂಗಳನ್ನು ಅರ್ಪಿಸಿ ದೀಪವನ್ನಿಟ್ಟು ಪೂಜೆ ಸಲ್ಲಿಸಬೇಕು. ಕೆಂಪು ಆಂಜನೇಯನಿಗೆ ಇಷ್ಟವಾದ ಬಣ್ಣ ಎಂದು ಪರಿಗಣಿಸಲಾಗಿದೆ. ಈ ದಿನ ಕೆಂಪು ವಸ್ತು, ಬಟ್ಟೆಗಳನ್ನು ದಾನ ಮಾಡುವುದರಿಂದ ಒಳಿತಾಗುತ್ತದೆ ಎಂಬುದು ಆಸ್ತಿಕರ ಬಲವಾದ ನಂಬಿಕೆ. 5ನೇದು, ಉಪವಾಸ ವ್ರತ. ಮಂಗಳವಾರ ಸಾಕಷ್ಟು ಮಂದಿ ಉಪವಾಸ ವ್ರತವನ್ನು ಕೈಗೊಳ್ಳುತ್ತಾರೆ. ಜನತೆಗೆ ದೇವರಿಗೆ ದೀಪವಿಟ್ಟು ನೈವೇದ್ಯವನ್ನು ಅರ್ಪಿಸಿ ಪುನೀತರಾಗುತ್ತಾರೆ. ಪೂಜೆಯ ಸಂದರ್ಭದಲ್ಲಿ ಬಾಳೆಹಣ್ಣು ಸೇರಿದಂಥ ವಿವಿಧ ಹಣ್ಣುಗಳನ್ನು ಬಳಸಿದರೂ ಉತ್ತಮ. ಕುಂಕುಮ, ಕೆಂಪು ಬಣ್ಣದ ಬಟ್ಟೆ, ಕೆಂಪು ಬಣ್ಣದ ಹೂಗಳು, ನೈವೇದ್ಯಕ್ಕಾಗಿ ಬೆಲ್ಲ ಅಥವಾ ಮೋಚುಚೂರು, ಲಡ್ಡನ್ನು ಇವೆಲ್ಲವೂ ಹನುಮಂತನ ಪೂಜೆಗೆ ಅವಶ್ಯಕವಾದ ವಸ್ತುಗಳಾಗಿವೆ. ಹನುಮಾನ್ ಚಾಲಿಸದ ಪಠಿಸದೊಂದಿಗೆ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಇಲ್ಲಿ ಪಠಿಸಬಹುದು. ನೋಡಿದ್ರ ಸ್ನೇಹಿತರೆ, ಈ ರೀತಿ ಮಾಡುವುದರಿಂದ ಹನುಮಾನ್ ಸ್ವಾಮಿ ನಿಮ್ಮ ಕಷ್ಟಗಳನ್ನೆಲ್ಲ ನಿವಾರಿಸುತ್ತಾನೆ. ಯಾವುದೇ ಪೂಜೆ ಮಾಡಿದ್ರೂ ಸಹ ಭಕ್ತಿಯಿಂದ ಮಾಡಿ, ನಿಮ್ಮ ಜೊತೆಗೆ ಸದಾ ಹನುಮಾನ್ ಇರುತ್ತಾನೆ. ಇನ್ನೆಚ್ಚು ಹನುಮಾನ್ನ ಸ್ಟೋರಿಗಳನ್ನು ನೀವು ತಿಳಿದುಕೊಳ್ಳಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಶ್ರೀರಾಮ್, ಜೈ ಹನುಮಾನ್.